ಅದರಲ್ಲಿ ಇವಾಗ ಹೋಗಿ ಮತ್ತೆ ಹುಲಿ ಬೋನಿಗೆ ಹಾಕ್ಬಿಟ್ಟಾರೆ. ಪರಿಸ್ಥಿತಿ ಹಂಗಾಗಿದೆ. ದಯವಿಟ್ಟು ಈಗ ನೋಡಿ, ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರ ಎಡಗೈ ಬಲಗೈ ಸೋದರರೇ ಅವರು ಬೋವಿ ನಮ್ಮನೆ ಅವ್ರ ಜೊತೆ ಇರಾಕ್ ಇಷ್ಟಪಡಲಿಲ್ಲ. 35 ವರ್ಷದಿಂದ ಹೋರಾಟ ಮಾಡಿ ಅವರಿಂದ ಬೇರ್ಪಟ್ಟರು. ಅಪ್ಪ ಸ್ವಾಮಿ ನಿಮ್ಮ ಜೊತೆ ನಮಗೆ ಹೋರಾಟ ಮಾಡೋಕೆ ಆಗಲ್ಲ ಅಂತ ಬಡದೆಲ್ಲ, ಯಾಕಂದ್ರೆ ಇಲ್ಲಿವರೆಗೂ ಅವರೇ ಬಡದ ಬಾಯಿ ಹಾಕೊಂಡಿದ್ದಾರೆ. ಅದರಿಂದ ಅವರೇ ಆಗಿಲ್ಲ ಅಂದ್ರೆ ನಮಗೆ ಹೆಂಗೆ ಆಗತ್ತೆ? ಯಾವ ಉದ್ದೇಶದಿಂದ ಹಾಕ್ಬಿಟ್ರಿ ನೀವು? 2028ರವರೆಗೆ ಮುಖ್ಯಮಂತ್ರಿ ಆಗ್ಬೇಕನ್ನೋ ಒಂದು ದುರಾಧ್ಯಾಸೆಯಿಂದ ಈ ಬಾಯಿ ಇಲ್ಲದವ್ರಿಗೆ ಅಲ್ಮಾರಿಗಳಿಗೆ ನೀವು ಹೋಗಿ ಅಲ್ಲಿ ಹಾಕ್ಬಿಟ್ರಲ್ಲ, ಇದು ನ್ಯಾಯನ ಸಿದ್ದರಾಮಯ್ಯ ಅವರೇ? ದಯವಿಟ್ಟು ಇದು ಮೋಸ ಮಾಡಿರಿ, ಇದನ್ನು ಸರಿ ಮಾಡಿ. ಇಲ್ಲ ಅಂದ್ರೆ ನೀವು ಯಾವ ಅಧಿಕಾರದ ಆಶೆಗಾಗಿ ಅಲಮಾರಿಗೆ ಮೋಸ ಮಾಡಿರೋ ಆ ಅಲಮಾರಿಗಳ ಶಾಪ ಇಡೀ ನಿಮ್ಮ ವಂಶ ಹೇಳೋವರೆಗೂ ನೀವು ಅಧಿಕಾರಕ್ಕೆ ಬರಲ್ಲ ಅಂತ ಈ ಸಲ ಎಲ್ಲ ಅಲಮಾರಿ ಮುಖಾಂತರ ನಾ ಹೇಳ್ಬೇಕಾಗತ್ತೆ ನಿಮಗೆ. ಇದಂತೇಳಿ ಎಲ್ಲ ಅಲಮಾರಿಗಳು ನಮ್ಮ ಹೋರಾಟ, ಬಾಬಾ ಸಾಹೇಬರು ಸಂವಿಧಾನ ಕೊಟ್ಟಿದ್ದಾರೆ, ನಮ್ಮ ಹೋರಾಟ ಇದೆ. ನೀವಂತರೂ ಮಂತ್ರಿಗಳಾಗಿ ಸರ್ಕಾರ ದುಡ್ಡು ತಿಂದು ಇನ್ನೊಂದು ಮಗದೊಂದು ಮಾಡಿ ದುಡ್ಡು ಇರ್ಬೋದು, ಆದ್ರೆ ನಮಗೆ ಸಮುದಾಯ ಇದೆ. ನಾವು ಭಿಕ್ಷಾ ಬೇಡಾದ್ರೂ ಮುಂದಿನ ಹಾದಿ ಕಂಡುಕೋತೀವಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀನಿ. ಮೊನ್ನೆ ಸಿದ್ದರಾಮಯ್ಯ ಅವರೇ, ಇದಂತರೂ ಅಲಮಾರಿಗಳ ಶಾಪ ನಿಮಗೆ ತಟ್ಟಲ್ಲೇ ಹೋಗೋದಿಲ್ಲ. ನೀವೇನಾದ್ರು 28 ಆ ಅಧಿಕಾರದ ಆಶೆಗಾಗಿ ನಮಗೆ ಮೋಸ ಮಾಡಿದ್ದ 100ಕ್ಕೆ 100 ಸತ್ಯ ಇದ್ರೆ ಮುಂದೆ ನಿಮ್ಮ ವಂಶ ಯಾವತ್ತೂ ಅಧಿಕಾರಿಗೆ ಬರಲ್ಲ ಅಂತ ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.